ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಗಂಭೀರವಾದಂತಹ ವಿಚಾರ ಇದು. ರಾಜ್ಯದ ಹಾಸ್ಟೆಲ್ಗಳಲ್ಲಿ ಆಘಾತಕಾರಿ ಘಟನೆ ನಡೀತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಇತ್ತ ನೋಡಿ, ರಾಜ್ಯದ ಹಾಸ್ಟೆಲ್ಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದನ್ನ ನಿಮ್ಮ ಪವರ್ ಟಿವಿ ತೋರಿಸುತ್ತೆ. ಇವತ್ತು ಸಿಬ್ಬಂದಿ ಚೆಲ್ಲಾಟ, ವಿದ್ಯಾರ್ಥಿಗಳಿಗೆ ಪ್ರಾಣ ಸಂಕಟ, ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಫ್ಎಸ್ಎಲ್ ವರದಿಯಲ್ಲಿ ಕೊನೆಗೂ ಅಸಲಿ ಎತ್ತು ಬಯಲಾಗಿದೆ. ಕೆ ರಾಗುಟ್ಟಹಳ್ಳಿಯಲ್ಲಿರುವ ಪರಿಶಿಷ್ಟ ವರ್ಗಗಳ ಹಾಸ್ಟೆಲ್, ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಕೆ ರಾಗುಟ್ಟಹಳ್ಳಿಯಲ್ಲಿರುವಂತಹ ಹಾಸ್ಟೆಲ್ನಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ. ಆ ಆಘಾತಕಾರಿ ಘಟನೆಯ ಬಗ್ಗೆ ಹೇಳಿದ್ರೆ ಅಲ್ಲಿನ ಜನ ರೊಚ್ಚಿಗೇಳ್ತಾರೆ. ಆ ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಪೋಷಕರು ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇನಿದ್ದಾರೆ ಇತ್ತ ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ ಹಾಸ್ಟೆಲ್ನಲ್ಲಿ ಸಿಕ್ಕಾಪಟ್ಟೆ ಕೆಟ್ಟ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆಹಾರದಲ್ಲಿ ಮಾನವ ಹಾಗೂ ಪ್ರಾಣಿಯ ಮಲ ಮಿಶ್ರಣೆ ಮಾಡಲಾಗಿತ್ತಂತೆ. ನೋಡಿ, ಮಾನವ ಹಾಗೂ ಪ್ರಾಣಿಯ ಮಲ ಮಿಶ್ರಿತ ಆಹಾರವನ್ನ ಆ ವಿದ್ಯಾರ್ಥಿಗಳು ಸೇವನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಫೆಕಲ್ ಕಂಟಮಿನೇಷನ್ ಬೇರಕೆ ಅಂತ ರಿಪೋರ್ಟ್ ಬಂದಿರೋದು. ಆಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದ 20 ವಿದ್ಯಾರ್ಥಿಗಳು. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದಂತ ಘಟನೆ ಇದು. ಹಾಸ್ಟೆಲ್ ಸಿಬ್ಬಂದಿಯ ಕಚ್ಚಾಟದಿಂದಲೇ ಈ ಕೃತ್ಯ ಬೆಳಕಿಗೆ ಬಂದಿದೆ. ಸಿಬ್ಬಂದಿ ಮಧ್ಯೆ ಜಗಳ, ನೈರ್ಮಲ್ಯ ಕಾಪಾಡದೆ ನಿರ್ಲಕ್ಷ್ಯವನ್ನ ವಹಿಸಿದಾರಂತೆ. ಬೇಕೆಂದೇ ಆಹಾರ ಹದಗೆಡಿಸಿದ್ರಂತೆ ಮತ್ತೊಬ್ಬ ಸಿಬ್ಬಂದಿ. ಇವರ ಯೋಗ್ಯತೆಗಿಷ್ಟು ಬೆಂಕಿ ಹಾಕ ನಿಮ್ಮ ಜಗಳದ ನಡುವೆ ಆ ವಿದ್ಯಾರ್ಥಿಗಳಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ನೀವು ತಿಂತೀರಾ ಮಾನವನ ಮಲವನ್ನ? ನೀವು ತಿಂತೀರಾ? ನೀವು ತಿಂದ್ರೆ ಹೇಳಿ, ನಿಮ್ಮ ಯೋಗ್ಯತೆಗೆ ಆ 20 ಮಕ್ಕಳಿಗೆ ಏನಾದ್ರೂ ಆಗಿದ್ರೆ ಏನ್ರಿ ಮಾಡೋದು? ಮಾನವ ಮಲ, ಪ್ರಾಣಿಗಳ ಮಲವನ್ನ ಸೇರಿಸಿ ಆಹಾರವನ್ನ ಕೊಡ್ತಾರಂತೆ ಆ ಮಕ್ಕಳಿಗೆ. ಇಂಥ ವಿಚಾರ, ಇಂಥ ಆಘಾತಕಾರಿ ವಿಚಾರ ಈಗ ರಿಪೋರ್ಟ್ ನಲ್ಲಿ ಬಂದಿರೋದು. ಕೆ ರಾಗುಟ್ಟಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಆಹಾರದಲ್ಲಿ ಕಲಬೆರಕೆಯಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಂಥ ಘಟನೆಯ ಕುರಿತಂತೆ ಕ್ರಮ ಕೈಗೊಳ್ಳಬೇಕೆಂಬುದಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮನವಿಯನ್ನು ಸಲ್ಲಿಸಿ ಏನು ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿಗಳು ನೀಡಿದಂಥ ಉಪಹಾರದಲ್ಲಿ ಈ ಕೋಲಿ ಎಂಬತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಹಾಗೆಯೇ ಫೀಕಲ್ ಕಂಟಾಮಿನೇಷನ್ ಅಂದರೆ ಮಾನವ ಇರಬಹುದು ಅಥವಾ ಪ್ರಾಣಿಯ ವಿಸರ್ಜನೆಯಲ್ಲಿ ಆಗಿರ್ತಕ್ಕಂಥ ಬೆರಕೆಯಾಗಿರ್ತಕ್ಕಂಥ ಅಂಶಗಳು. 16/8/2023 ನಮ್ಮ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಕೆ ರಾಗುಟ್ಟಹಳ್ಳಿ, ಈ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಗ್ಗೆ 9 ಗಂಟೆಗೆ ಒಂದು 15 ಜನ ಮಕ್ಕಳಿಗೆ ಅಸ್ವಸ್ಥಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರುತ್ತೆ. ನಾವು ಅದೇ ದಿನಾಂಕ ನಾವು ಒಂದು 10 ಗಂಟೆಗೆ ನಾವು ಹಾಸ್ಟೆಲ್ನ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂತ ತಿಳಿದು ಬಂದ ತಕ್ಷಣ ನಾವು DHO ಮತ್ತು THOನ ಮತ್ತು ಡಾಕ್ಟರ್ಸ್ ಟೀಮ್ಸ್ನೆಲ್ಲ ಕರೆಸಿ ಅದನ್ನು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗಿ ಅವರು ಒಂದು 2 ಅವರಲ್ಲಿ ಸರಿ ಹೋಗ್ತಾರೆ. ತದನಂತರ ನಾವು ಆ ಫುಡ್ ಸ್ಯಾಂಪಲ್ಸ್ನೆಲ್ಲನೂ ಫುಡ್ಸ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು ಅವ್ರು ಕಳಿಸ್ಕೊಟ್ಟಿರ್ತೀವಿ. ಅದರಲ್ಲಿ ಆಗಸ್ಟ್ 17ನೇ ತಾರೀಕು ಚಿಂತಾಮಣಿ ತಾಲೂಕು ಕೆ ರಾಗುಟ್ಟಹಳ್ಳಿ ಹಾಸ್ಟೆಲಲ್ಲಿ ನಡೆದಂಥ ಒಂದು ಘಟನೆ, ಆಹಾರದಲ್ಲಿ ಒಂದು ವಿಷಪೂರಿತವಾದಂಥ ಅಂಶ ಸೇರಿದೆ ಅಂತ ಹೇಳ್ಬಿಟ್ಟು ಆಗಸ್ಟ್ ತಿಂಗಳು 17ನೇ ತಾರೀಕು ಅಲ್ಲಿ ತಯಾರು ಮಾಡಿದಂಥ ಎಲ್ಲ ಒಂದು ಏನು ಉಪಹಾರ ಐಟಮ್ಗಳನ್ನು, ನೀರು, ಇಡ್ಲಿ, ಸಾಂಬಾರನ್ನು FSL ರಿಪೋರ್ಟ್ ಕಳಿಸಿದ್ರು. ಅದರ ಒಂದು ಭಾಗವಾಗಿ 20ರಿಂದ ಮೇಲ್ಪಟ್ಟ ಮಕ್ಕಳು ಅಸ್ವಸ್ಥರಾಗಿದ್ದರು. ಅವ್ರು ಹಾಸ್ಪಿಟ್ಲಲ್ಲಿದ್ದಾಗ ಆ ಆಹಾರ ಪದಾರ್ಥವನ್ನು ಬೆಂಗಳೂರಿಗೆ FSL ರಿಪೋರ್ಟ್ ತಗೊಂಡೋಗಿದ್ರು. ಆ FSL ರಿಪೋರ್ಟ್ ಬಂದ ಮೇಲೆ ಏನು ಇಲಾಖೆಯವರು FSL ರಿಪೋರ್ಟನ್ನು ಮುಚ್ಚಾಕಿ ಯಾವುದೇ ಒಂದು ಕ್ರಮ ತಗೊಳ್ಳದೆ ಮಕ್ಕಳ ಒಂದು ಪೋಷಕರಿಗೆ ಈ ಒಂದು ರಿಪೋರ್ಟ್ ಬಗ್ಗೆ ತಿಳಿಸದೆ ಮುಚ್ಚಿಕ್ಕಿ ಅಧಿಕಾರಿಗಳು ಅಲ್ಲಿರುವ ಸಿಬ್ಬಂದಿಯನ್ನು ರಕ್ಷಣೆ ಮಾಡಲು ಮೇಲಧಿಕಾರಿಗಳ ಕುಮ್ಮಕ್ಕಿಂದ ಇಲ್ಲಿ ತನಕ ಆ ಒಂದು ಯಾವುದೇ ವರದಿ ಬಹಿರಂಗವಾಗಿ ಅಧಿಕಾರಿಗಳು ತಿಳಿಸ್ಕೊಟ್ಟಿಲ್ಲ. ಆಗಸ್ಟ್ 17ನೇ ತಾರೀಕು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಪ್ಪ, ಏನ್ರಿ ಇದು? ಅಂದ್ರೆ ಈ ಸುದ್ದಿ ಹೇಳೋದಕ್ಕೂ ಕೂಡ ಒಂಥರ ಅಸಹ್ಯ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಪಾಪ ಅಂಥದ್ದನ್ನು ತಿಂದಿದ್ದಾರೆ.
ಇಂಥ ಈ ನೀಚರಿಗೆ ಏನು ಮಾಡಬೇಕು ಅಂತ ಏನು ಹೇಳ್ತಾ ಇದೆ FSL ರಿಪೋರ್ಟ್, ಜೊತೆಗೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಇದಕ್ಕೆ? ರಾಮ್, ಏನಂದ್ರೆ ಹಾಸ್ಟೆಲ್ ನ ಸಿಬ್ಬಂದಿಯ ಒಂದು ಕಚ್ಚಾಟಕ್ಕೆ ಈಗ ಅನಾಯಾಸವಾಗಿ ಮಕ್ಕಳ ಮೇಲೆ ಒಂದು ಪ್ರಯೋಗ ಮಾಡುವಂತ ಒಂದು ದುರ್ಘಟನೆ ಇದು ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ರಾಗುಟ್ಟಹಳ್ಳಿಯಲ್ಲಿ ನಡೆದಂತ ಒಂದು ಹಾಸ್ಟೆಲ್ ನಲ್ಲಿ ಏನು ವಿದ್ಯಾರ್ಥಿಗಳ ಅಸ್ವಸ್ಥತೆ ಪ್ರಕರಣ ಸಂಬಂಧಪಟ್ಟಂತೆ FSL ವರದಿ ಬಂದಿದೆ. ಈ ವರದಿಯಲ್ಲಿ ಪ್ರಕಾರ ಏನ್ ಹೇಳಿದ್ರೆ ಫೀಕಲ್ ಕಂಟಾಮಿನೇಷನ್ ಅಂತ ಹೇಳ್ತಾರೆ, ಮಾಲಿನ್ಯ ಆಗಿರುವಂತದ್ದು. ಅಂದ್ರೆ ಏನಂದ್ರೆ ಹಾಸ್ಟೆಲ್ ಸಿಬ್ಬಂದಿ ಅಲ್ಲಿನ ಸಿಬ್ಬಂದಿ ಮತ್ತು ವಾರ್ಡನ್ ಮೇಲೆ ಒಂದು ಮುನ್ಸಿನಿಂದ ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. ಈ ಪ್ರಯೋಗದಿಂದ ಕೆಟ್ಟ ಹೆಸರು ತರಬೇಕು ಅನ್ನೋದು ಅಲ್ಲಿನ ವಾರ್ಡನ್ಗೆ ಮತ್ತೆ ಅಲ್ಲಿನ ಇನ್ನಿತರರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಟಾಯ್ಲೆಟ್ ನ ನೀರು ಬಳಕೆ ಮಾಡಿದ್ದಾರೆ. ಮತ್ತೆ ಮಲಮಿಶ್ರಿತ ಅಂದ್ರೆ ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಈ ರೀತಿ ಮಲಮಿಶ್ರಿತ ಆಹಾರ ತಿಂದಿರೋದ್ರಿಂದ ಈ ರೀತಿಯ ಅಸ್ವಸ್ಥರಾಗಿದ್ದಾರೆ ಅಂತ ಬಿಟ್ಟು FSL ರಿಪೋರ್ಟ್ ಬಂದಿದೆ. ದುರಂತ ಏನಂದ್ರೆ ಇತ್ತೀಚೆಗೆ ಮಾಲೂರಲ್ಲಿ ಒಂದು ಘಟನೆ ನೋಡಿದ್ವಿ. ಅದಾದ ಬಳಿಕ ಹಾಸ್ಟೆಲ್ ನಲ್ಲಿ ಏನಂದ್ರೆ ಈಗ ಅವರು ಒಂದು ಏನು ಮೂಲ ಹುಡ್ಕೋದಾದ್ರೆ ಇದು ದುಡ್ಡುಗೋಸ್ಕರ ಅಂದ್ರೆ ಅಲ್ಲಿ ಬರುವಂತ ತರಕಾರಿ ಆಗಿರ್ಬೋದು ಇನ್ನಿತರ ಒಂದು ಆಹಾರ ಪದಾರ್ಥಗಳಲ್ಲಿ ತಮಗೆ ಕಮಿಷನ್ ಬರಲಿಲ್ಲ ಅಥವಾ ತಮಗೆ ಪಾಲ್ ಕೊಡ್ಲಿಲ್ಲ ಅನ್ನೋ ಒಂದು ಈ ಕಾರಣಕ್ಕೆ ಇವರು ಮಕ್ಕಳ ಮೇಲೆ ಪ್ರಯೋಗ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಒಂದು ಈಗ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿದೆ. ಪ್ರಮುಖವಾಗಿ ಏನಂದ್ರೆ ಇಲ್ಲಿನ ಸಿಬ್ಬಂದಿ ನಡುವೆ ಹೊಂದಾಣಿಕೆ ಕೊರತೆ ಮತ್ತೆ ಇನ್ನಿತರ ಒಂದು ಸಮಸ್ಯೆಗಳಿಂದಾಗಿ ಈಗ ಮಕ್ಕಳು ಒಂದು ಸಮಸ್ಯೆ ಎದುರಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಈ ರಾಗುಟ್ಟಹಳ್ಳಿ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೆ ಇದ್ದಂತ ಸಿಬ್ಬಂದಿಯನ್ನು ವಜಾಗೊಳಿಸಿದರೆ ಮತ್ತೆ ವಾರ್ಡನ್ನ ವರ್ಗಾವಣೆ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಏನಂದ್ರೆ ಈಗ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪ್ರಗತಿಪರ ಒಕ್ಕೂಟ ಒತ್ತಾಯ ಮಾಡೋದೇನಂದ್ರೆ ಈ ಸಿಬ್ಬಂದಿ ಮೇಲೆ FIR ದಾಖಲು ಮಾಡಬೇಕು, ಅರೆಸ್ಟ್ ಮಾಡಬೇಕು, ಇವ್ರಿಗೆ ಶಿಕ್ಷೆ ಕೊಡೋ ಮುಖಾಂತರ ಇನ್ನಿತರ ಹಾಸ್ಟೆಲ್ ಸಿಬ್ಬಂದಿಗೆ ಎಚ್ಚರಿಕೆ ಕರಗಂಟೆ ಕೊಡ್ಬೇಕು ಅನ್ನೋದು ಆ ಒಂದು ಸಂಘಟನೆ ಒತ್ತಾಯ ಆಗಿದೆ ಅಂತ ಹೇಳ್ಬೋದು ರಾಮ್.